ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಬಾಳೆಹಣ್ಣಿನಿಂದ ಕೇಕ್ ಮಾಡ್ತಾಯಿದ್ದೀನಿ. ತುಂಬ ಕಷ್ಟ ಇಲ್ಲ ರೀ, ಕೇಕ್ ಮಾಡೋದು ತುಂಬ ಸುಲಭ. ಟಿಪ್ಸು ಟ್ರಿಕ್ಸು ಎಲ್ಲ ಹೇಳ್ಕೊಡ್ತೀನಿ. ತುಂಬ ಸುಲಭವಾಗಿ ಬಿಸಿ ಬಿಸಿಯಾಗಿ ತಿನ್ನೋಕ್ಕಂತೂ ಕೇಕ್ ಇನ್ನೂ ರುಚಿಯಾಗಿರುತ್ತೆ. 6 ಬಾಳೆಹಣ್ಣು ತೆಗೆದುಕೊಂಡಿದ್ದೀನಿ. 2 ವಾರ ಆಯಿತು ಫ್ರಿಜ್ಜಲ್ಲಿ ಇರೋಕ್ಕೆ ಹೋಗಿ, ಸ್ವಲ್ಪ ಕಪ್ಪಾಗಿದೆ ಇದು ಬಾಳೆಹಣ್ಣು. ಇವಾಗ ಇದನ್ನು ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆ ಇವಾಗ 1/4 ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಕರೆಕ್ಟು ಯಾವ ಕಪ್ ತೊಗೊತೀರೋ ಅದೇ ಕಪ್ ತೊಗೊಳ್ಳಿ. ಯಾವುದೇ ಮೆಜರ್ಮೆಂಟ್ ಕಪ್ ಯೂಸ್ ಮಾಡ್ತಾಯಿಲ್ಲ. ನಾರ್ಮಲಿ ಮನೇಲಿ ಏನೋ ಕಪ್ಪು ಲೋಟ ಯಾವುದಿದೆ ಅದರ ಅಳತೆ ತೊಗೊಂಡು ಕೇಕ್ ಮಾಡ್ಬೋದು. ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಫಸ್ಟಿಗೆ 1 ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೇನೆ. ಗಂಟಿಲ್ಲದೆ ಕಲಿಸ್ಕೊಂಡ ನಂತರ ಇದಕ್ಕೆ ಮತ್ತೆ ನಾನು 1/2 ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಅಳತೆನ ಯಾವಾಗಲೂ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಅಡುಗೆ ಸೋಡಾನ ಅರ್ಧ ಚಮಚದಷ್ಟು ಹಾಕ್ಕೊಬೇಕು. ಬೇಕಿಂಗ್ ಪೌಡ್ರ್ ಅಂತ ಸಿಗುತ್ತೆ, ಇದನ್ನು 1 ಚಮಚದಷ್ಟು ಹಾಕ್ಕೊಬೇಕು. ಕೇಕಿಗೆ ಇದು ಯಾವಾಗಲೂ ಕರೆಕ್ಟಾಗಿರುವಂಥ ಅಳತೆ. ಈ ಅಳತೆ ಮಿಸ್ ಆದರೆ ಮಾತ್ರ ಕೇಕ್ ಸ್ವಲ್ಪ ಎಡವಟ್ಟಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂಚೂರು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಹಾಲು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ಕಲಿಸ್ಕೊಳ್ಬೇಕು. ಇದರ ಹದ ಹೇಗಿರಬೇಕು ಅಂದರೆ ಇಡ್ಲಿ ಹದ ಇರುತ್ತಲ್ಲ, ಆ ಹದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ನೀವು ಮನೆಯಲ್ಲಿ ಬೇಕಾದರೆ 2 ಬಾಳೆಹಣ್ಣಿಂದ ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬರ್ಬೋದು ಅಂತ. ಬೇಕಿಂಗ್ ಪೌಡರ್ ಇದ್ರೆ ಅರ್ಧದಷ್ಟು ಇರಬೇಕು ಬೇಕಿಂಗ್ ಸೋಡಾ. ಈ ಅಳತೆ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಈ ಅಳತೆ ಮಿಕ್ಸ್ ಮಾಡ್ಕೊಂಡ್ರೆ ಕೇಕ್ ಸರಿ ಬರೋಲ್ಲ. ಮತ್ತು ಈ ಇಡ್ಲಿ ಹದದಲ್ಲಿ ಇರಬೇಕು, ಅಷ್ಟನ್ನು ಮಾಡಿಕೊಂಡ್ರೆ ಸಾಕು. ಈಗ ಒಂದು ಕಡೆ ತೆಕ್ಕೊಂಡಿದ್ದೇನೆ. ಇದಕ್ಕೆ ಒಂದು ರಿಂಗ್ ಸ್ಟ್ಯಾಂಡ್ ಇಟ್ಟಿದ್ದೀನಿ. 2 ಕಪ್ಪಿನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈ ಉಪ್ಪನ್ನು ಮತ್ತೆ ಅಡುಗೆಗೆ ಯೂಸ್ ಮಾಡಬೇಡಿ. ಇದಕ್ಕಂತಲೇ ಸಪ್ರೇಟಾಗಿ ಒಂದು ಉಪ್ಪು ಪ್ಯಾಕೆಟ್ ಎತ್ತಿಟ್ಕೊಳ್ಳಿ. ದೊಡ್ಡ ಉರಿಯಲ್ಲೇ 5 ನಿಮಿಷ ಇಡಬೇಕು. ಒಂದು ಟಿಫಿನ್ ಬಾಕ್ಸ್ ಡಬ್ಬಿ ತೆಗೆದುಕೊಂಡಿದ್ದೇನೆ. ನಿಮ್ಮ ಹತ್ರ ಕೇಕ್ ಟ್ರೇ ಇದ್ದರೆ ಅದನ್ನೇ ತೊಗೊಳ್ಳಿ. ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸವರ್ಕೊಳ್ಬೇಕು. ಇದಕ್ಕೆ ಇವಾಗ ಕೇಕ್ ಮಿಶ್ರಣ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹರಡಿಕೊಳ್ಳಬೇಕು. ಈಗ ಇದನ್ನು ಬಿಸಿಯಾದ ಕಡೆಗೆ ಇಡ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಇದನ್ನು 40ರಿಂದ 45 ನಿಮಿಷ ಇಡಬೇಕಾಗತ್ತೆ. ಇವಾಗ ಅರ್ಧ ಗಂಟೆ ಆಗಿದೆ. ನಾನು ಸಹ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಮಧ್ಯದಲ್ಲಿ ಹಸಿ ಹಿಟ್ಟುಂಟು, ತುಪ್ಪಿಗೆ ಕೂಡ ಅಂಟ್ಕೊಳ್ತಾ ಉಂಟು. ಇನ್ನೊಂದು 10 ನಿಮಿಷ ಇಡಬೇಕು. ಇವಾಗ 10 ನಿಮಿಷ ಆಗಿದೆ. ಇವಾಗ ನೋಡಿ ಚುಚ್ಚಿ ತೋರಿಸ್ತಾ ಇದ್ದೀನಿ. ಒಂಚೂರು ಅಂಟ್ಕೊಳೋದಿಲ್ಲ. 40 ನಿಮಿಷ ತೊಗೊಂಡಿದ್ದೆ ಕೇಕ್ ಆಗೋಕ್ಕೆ. ಇವಾಗ ಆಗಿದೆ. ಇದನ್ನು ಇವಾಗ ತಣ್ಣಂಗಾಗೋಕ್ಕೆ ಬಿಡಬೇಕು. ಇವಾಗ ಇದು 80% ತಣ್ಣಂಗಾಗಿದೆ. ನಾನು ಇವಾಗಲೇ ತೆಗೆದುಕೊಳ್ತಿದ್ದೇನೆ. ಯಾಕೆಂದರೆ ನನಗೆ ಸ್ವಲ್ಪ ಬಿಸಿ ಕೇಕ್ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಬೇಗ ತೆಗೆದುಕೊಳ್ತಿದ್ದೀನಿ. ನಾನು ಕ್ರೀಮೆಲ್ಲ ಇಷ್ಟ ಆಗೋಲ್ಲ, ನನಗೆ ಡ್ರೈ ಕೇಕೇ ಜಾಸ್ತಿ ಇಷ್ಟ ಆಗೋದ್ರಿಂದ ನಾನು ಈ ಥರನೇ ಕೇಕ್ ಮಾಡ್ಕೊಳ್ತೀನಿ ಯಾವಾಗಲೂ. ತುಂಬ ಸಾಫ್ಟಾಗಿ, ತುಂಬ ಸ್ಪಾಂಜಿಯಾಗಿ ಚೆನ್ನಾಗಿರುತ್ತೆ. ಒಂದು ಸತ ಈ ಥರ ಕೇಕ್ ಮಾಡ್ಕೊಳ್ತೀನಿ. ಹೇಗಿದೆ ಅಂತ ಹೇಳಿ. ಓಕೆ, ಬಾಯ್.